ಏನಂತಂದರೆ ನೋಡಿ, ಈಗ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದು, ನಿನ್ನೆ ಬೆಳಿಗ್ಗೆ. ಇನ್ಫ್ಯಾಕ್ಟ್ ನನಗೆ ಅದು ಮರೆತು ಕೂಡ ಹೋಗಿದೆ ಅಲ್ವಾ. ಆದರೆ ನಮ್ಮ ತಲೆಯಲ್ಲಿ ಅದು ಇನ್ನೂ ಕೊರಿತಾ ಇರುತ್ತೆ. ಅಯ್ಯೋ, ನಾನು ಹೀಗೆ ಕೇಳಬಹುದಿತ್ತಾ, ಹೀಗೆ ಕೇಳಬಾರ್ದಿತ್ತಾ, ಅಥವಾ ಇನ್ನೂ ಬೆಟರಾಗಿ ಏನೋ ಬೇರೆ ಕೇಳ್ಬೋದಿತ್ತಾ, ಅಥವಾ ನಾನು ಬೇರೆ ಇನ್ನೂ ಚೆನ್ನಾಗಿ ನನ್ನನ್ನು ಪ್ರೆಸೆಂಟ್ ಮಾಡ್ಕೋಬಹುದಿತ್ತಾ. ಈ ಥರ ನಮ್ಮ ಮನಸ್ಸು ಆ ಗೊಂದಲದ ಸುಳಿಯಲ್ಲಿ ನಮ್ಮನ್ನು ಹೆಂಗೆ ಸುತ್ತುತ್ತಾ ಇರುತ್ತೆ ಅಂತಂದರೆ, ಒಂದೊಂದ್ಸತಿ ನಮಗೆ ಅದು ಉಸಿರು ಕಟ್ಟಿದ ಹಾಗೆ ಆಗಿಬಿಡತ್ತೆ. ಈ ಗೊಂದಲ ಅನ್ನುವಂಥದ್ದು ಪದೇ ಪದೇ ಓವರ್ ಥಿಂಕಿಂಗಿಗೆ ನಮ್ಮನ್ನು ತೊಗೊಂಡು ಹೋಗಿ, ಬಹುಶಃ ಅದೇ ನಿನ್ನೆಯಿಂದ ಇವತ್ತು ಬೆಳಿಗ್ಗೆ ತನಕ ನೀವು ಅದು ಎಷ್ಟು ಹೊತ್ತು ನಿಮ್ಮ ಮನಸ್ಸಿಗೆ ಅದೇ ವಿಷಯ ಬಂದಿರಬಹುದು. ಎಷ್ಟೊಂದು ಸತಿ ಅನಿಸಿರ್ಬೋದು, ಕೇಳಬಾರ್ದಿತ್ತು ಅಂತ, ಅಥವಾ ಎಷ್ಟೊಂದು ಸತಿ ಪರವಾಗಿಲ್ಲ, ಏನಾಗಿಲ್ಲ ಅಲ್ಲ, ಯಾರೇನು ಅಂದ್ಕೊಂಡಿಲ್ಲ ಅಲ್ಲ ಅಂತ, ಅಥವಾ ಇನ್ನೊಂದು ಸತಿ ಮತ್ತೆ ಇದೇ ಒಟ್ಟಿನಲ್ಲಿ ಆಗಬಾರ್ದು. ಇದೆಲ್ಲ ಕೂಡ ವಾತದ ಲಕ್ಷಣಗಳು. ನಾವು ಅಂದ್ಕೋತೀವಿ ಬರೀ ಮಾನಸಿಕವಾಗಿ ಅಸ್ಥಿರತೆ ಇರೋದು ಹುಚ್ಚರಲ್ಲಿ, ತಲೆ ಸರಿ ಇಲ್ಲದೆ ಇದ್ದವರಲ್ಲಿ, ಸೈಕ್ಯಾಟ್ರಿ ಪೇಷಂಟ್ಸಲ್ಲಿ ಅಷ್ಟೇ ಅಂತ. ಖಂಡಿತ ಇಲ್ಲ. ಎಲ್ಲ ಮಾನಸಿಕವಾದಂಥ ಉದ್ವೇಗ ಸೈಕ್ಯಾಟ್ರಿ ಪ್ರಾಬ್ಲಮ್ ಆಗಿರೋದಿಲ್ಲ, ಎಲ್ಲ ಆತಂಕ ಸೈಕ್ಯಾಟ್ರಿ ಪ್ರಾಬ್ಲಮ್ ಆಗಿರೋದಿಲ್ಲ, ಎಲ್ಲ ಗೊಂದಲಗಳು, ಕನ್ಫ್ಯೂಷನ್ಸ್ಗಳು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆಗಿರೋದಿಲ್ಲ. ಎಷ್ಟೊಂದು ಸತಿ ಇದು ವಾತದೋಷದ ದೃಷ್ಟಿಯ ಲಕ್ಷಣ. ನಾನು ಈಗ ಪಂಚಕರ್ಮ ಅಂತ ಸಜೆಸ್ಟ್ ಮಾಡಿದಾಗ ಅಲ್ಲಿ ಕೇವಲ ನಿಮ್ಮ ಪಂಚಕರ್ಮ ಅಂತ ಬಂದಾಗ ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ, ವೆಯ್ಟ್ ಲಾಸಿಗೆ, ಅಥವಾ ನೀಲಿ ಮೈಕೈ ನೋವಿದ್ರೆ ಅಷ್ಟೇ ಪಂಚಕರ್ಮ ತಗೋಬೇಕು, ಅಥವಾ ಇನ್ನೇನೋ ತುಂಬ ವರ್ಷದಿಂದ ಇದ್ದರೆ ಹಾಗಷ್ಟೇ ಆಗಿರೋದಿಲ್ಲ. ಎಷ್ಟೊಂದು ಸತಿ ನಮ್ಮಲ್ಲಿ ನಾವು ಕರೆಕ್ಟಾಗಿ ನಾವು ನಮ್ಮನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ಮಾಡಿದ ಕೆಲಸಕ್ಕೆ ನನ್ನನ್ನು ನಾನೇ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಈಗ ನಾನು ಮಾಡಿರೋ ಅಂತಹ ದೊಡ್ಡ ಘೋರ ಅಪರಾಧ ಏನಾಗಿರೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಬೇರೆಯವ್ರು ಕ್ಷಮಿಸ್ತಾರೋ ಬಿಡ್ತಾರೋ, ನಾನೇ ಕ್ಷಮಿಸ್ಕೊಳ್ತಾ ಇರಲ್ಲ ನಾನು. ಬೇರೆಯವ್ರು ನನ್ನನ್ನು ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ನನಗೆ ಅರ್ಥ ಆಗ್ತಾ ಇರಲ್ಲ. ನಾನು ಯಾಕೆ ಹಿಂಗೆ ಮಾಡಿದೆ, ನಾನು ಇದು ಮಾಡಿ ಸರಿನಾ, ನಾನು ಇದು ಮಾಡಿದ ತಪ್ಪ, ಚೇನ ಮಾಡಬಾರ್ದಿತ್ತು, ಅಥವಾ ನಾನು ಯಾಕೆ ಈ ಥರ ಮಾಡಿದೆ, ಈ ಥರ ಮಾಡಬಾರ್ದಿತ್ತು, ಅಥವಾ ನಾನು ಇದು ಸರಿಯಾಗಿ ಕೇಳಲಿಲ್ಲ, ಇನ್ನೊಂಚೂರು ಸರಿಯಾಗಿ ಕೇಳಬೇಕಿತ್ತು. ಹೀಗೆ ಇದು ನಿಮ್ಮೊಬ್ಬರ ಪರಿಸ್ಥಿತಿ ಅಲ್ಲ. ಎಷ್ಟೊಂದು ಜನ ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ಈ ಸಂಕೋಲೆಗಳಲ್ಲಿ ಸುತ್ಕೋತಾ ಅವರಿಗೆ ಅವರ ಜೀವನ ಭಾರ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಾವು ಇದ್ದದನ್ನು ಇದ್ದ ಹಾಗೆ ಸರಳವಾಗಿ ತಗೊಳ್ಳೋದಿಲ್ಲ. ಈಗೇನಾಯಿತು, ನಾನು ಹೀಗೆ ಕೇಳಬಾರ್ದಿತ್ತೋ ಕೇಳಬೇಕಿತ್ತೋ, ಕೇಳಿದೆ, ಓಕೆ, ಅದಕ್ಕೆ ಅವ್ರು ಉತ್ತರನೂ ಕೊಟ್ಟರು, ಅಲ್ಲಿಗೆ ಅದು ಚಾಪ್ಟರ್ ಕ್ಲೋಸ್. ಮುಂದಿನ ಸತಿ ನಾನೇನಾದರೂ ಪ್ರಶ್ನೆಯನ್ನು ಕೇಳುವಾಗ, ಮುಂದಿನ ಸತಿ ನನ್ನ ಜೀವನದಲ್ಲಿ ನಾನು ವ್ಯವಹಾರ ಮಾಡುವಾಗ ನಾನು ಇನ್ನೊಂದು ಸ್ವಲ್ಪ ಮೈಂಡ್ಫುಲ್ಲಾಗಿ, ಓಕೆ, ಯಾವ ರೀತಿಯಲ್ಲಿ ಇದನ್ನ ನಾನು ಕೇಳಿದಾಗ ಸಹಾಯ ಆಗ್ಬೋದು, ಯಾವ ರೀತಿಯಲ್ಲಿ ನಾನು ಇದನ್ನ ಕೇಳಿದಾಗ ನನ್ನ ಪ್ರಶ್ನೆಗೂ ಉತ್ತರ ಸಿಕ್ಕು, ಬೇರೆಯವರು ತರಗತಿಯಲ್ಲಿ ಈಗ ಬೇರೆಯವರು ಇರ್ತಾರಲ್ವ, ಒಂದು ಗ್ರೂಪ್ ಅಂತ ಬಂದಾಗ ಅಲ್ಲಿ ಬೇರೆಯವರ ಅಮೂಲ್ಯ ಸಮಯವನ್ನು ನಾವು ತಗೋತಾ ಇದ್ದೀವಿ ಅನ್ನೋದನ್ನು ಗಮನದಲ್ಲಿಟ್ಟು, ಹೇಗೆ ನನ್ನ ಪ್ರಶ್ನೆಗೂ ಉತ್ತರ ಸಿಗಬೇಕು, ಜೊತೆಯಲ್ಲಿ ಬೇರೆಯವರ ಅಮೂಲ್ಯ ಸಮಯಕ್ಕೆ ಕೂಡ ಹಾನಿ ಆಗದೇ ಇರೋ ರೀತಿಯಲ್ಲಿ, ಅವರಿಗೂ ಕೆಲವೊಂದು ಮಾಹಿತಿ ಸಿಗೋ ರೀತಿಯಲ್ಲಿ ನಾನು ನನ್ನ ಪ್ರಶ್ನೆಯನ್ನು ಫ್ರೇಮ್ ಮಾಡ್ಬೋದು ಅನ್ನೋದನ್ನು ಒಂಚೂರು ಬೆಟರ್ ಆಗಿ ನಾನು ಪ್ಲ್ಯಾನ್ ಮಾಡಿಕೊಂಡ್ರಾಯ್ತು. ಅಷ್ಟೇ ಬಿಟ್ಟರೆ ನಿನ್ನೆ ಆಗೋಗಿರೋ ಘಟನೆ ಬಗ್ಗೆ ನಾವು ಮತ್ತೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಇದು ನಿಮ್ಮ ಜ್ಞಾನಮಯ ಕೋಶಕ್ಕೆ ನೀವು ಅರ್ಥ ಮಾಡಿಸ್ಬೇಕು. ಆಗಿದ್ದಂತೂ ಆಗೋಯ್ತು, ಆಯಿತು. ಆಗಿನೂ ಯಾರ ಹತ್ರ ಕೇಳಿದ್ದು, ನಮ್ಮ ಮೇಡಮ್ ಹತ್ರ ಅಲ್ವಾ, ಬಿಡು, ಅವ್ರು ಅರ್ಥ ಮಾಡ್ಕೋತಾರೆ, ನೋ ಇಶ್ಯೂಸ್ ಅನ್ನೋಷ್ಟು ನಂಬಿಕೆ ನಾವು ಇಟ್ಕೊಂಡು ಬಿಡಬೇಕು. ತೀರಾ ತಲೆ ಕೆಡ್ಸ್ಕೊಂಡು ಅವ್ರಿಗೆ ಹೀಗೆ ಬೇಜಾರಾಯ್ತು, ಅಥವಾ ಇವರು ತಪ್ಪು ತಿಳ್ಕೊಂಡು, ಅವ್ರವ್ರು ತಪ್ಪು ತಿಳ್ಕೊಂಡ್ರೆ ಅದು ಅವರ ಕರ್ಮ, ನಮ್ಮದಲ್ಲ. ನಾನು ನೆಕ್ಸ್ಟ್ ಟೈಮಿಂದ ಬೆಟರ್ ಏನು ಮಾಡ್ಬೋದು ಅದನ್ನು ನಾವು ಮಾಡ್ಬೋದೇ ಹೊರತಾಗಿ, ಈಗ ನಾವು ವಾಪಸ್ ಟೈಮ್ ಟ್ರಾವೆಲ್ ಮಾಡಿ ನಿನ್ನೆ ವಾಪಸ್ ಏನಿತ್ತು ಅದನ್ನಂತೂ ಈಗ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ, ಮುಗಿದೋಯ್ತು. ಸೊ ಒಬ್ಬ ವ್ಯಕ್ತಿಯ ಜೊತೆ ನಾವು ಮಾತಾಡ್ತಿದ್ದೀವಿ ಅಂತಂದರೆ, ಇಲ್ಲ, ಆ ವ್ಯಕ್ತಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅನ್ನೋ ನಂಬಿಕೆ ನೀವು ತಂದ್ಕೊಂಡ್ಬಿಡಿ. ಅವ್ರು ತಿಳ್ಕೊತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ತಪ್ಪು ತಿಳ್ಕೊಂಡ್ರೆ ನಿಜಕ್ಕೂ ನೀವು ತಪ್ಪು ಮಾಡಿಲ್ಲ ಅನ್ನೋದಾದರೆ ಇವತ್ತೆಲ್ಲ ನಾಳೆ ಅವ್ರು ಅರ್ಥ ಮಾಡ್ಕೋತಾರೆ. ಅದು ಇಂಟೆನ್ಷನಲಿ ಅವ್ರು ಮಾಡಿದ್ದಲ್ಲ, ಇವರು ಹಾಲೇಶ್ ಅವ್ರು ನನಗೆ ತೊಂದರೆ ಕೊಡಬೇಕಂತಾನೆ, ನನಗೆ ಅವಮಾನ ಮಾಡಬೇಕಂತಾನೆ, ನನಗೆ ಕಿರಿಕಿರಿ ಮಾಡಬೇಕಂತಾನೆ ಮಾಡಿದ್ದಲ್ಲ ಅನ್ನೋದು ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಅದನ್ನು ನಾವು ಪದೇ ಹೇಳಿ ಪದೇ ಅದ್ರ ಬಗ್ಗೆ ಯೋಚನೆ ಮಾಡಿ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಆ ಕ್ಷಣಕ್ಕೆ, ಆ ಒಂದು ಸನ್ನಿವೇಶಕ್ಕೆ ಏನಾಗಿದೆ, ಅದರ ನಂತರದಲ್ಲಿ ನಿಮ್ಗೆ ಏನಾದರೂ ತಪ್ಪು ಅಂತ ಅನಿಸಿದ್ರೆ ಎಲ್ಲರಲ್ಲೂ ಅದೇ ವಿನಂತಿ, ದಯವಿಟ್ಟು ಮತ್ತೆ ಆ ಸನ್ನಿವೇಶವನ್ನು ಪುನಃ ಬದುಕಲಿಕ್ಕೆ ಹೋಗಬೇಡಿ. ಆ ಸನ್ನಿವೇಶದಿಂದ ಪಾಠ ಕಲ್ತ್ಕೊಳ್ಳಿ. ಓಕೆ, ನಾನು ಮಾಡಿದ ತಪ್ಪು ಅನ್ನಿಸ್ತಾ, ಓಕೆ, ನೋ ಪ್ರಾಬ್ಲಮ್, ತಪ್ಪು ಮಾಡೋದೇನೂ ದೊಡ್ಡ ತಪ್ಪಲ್ಲ. ತಪ್ಪನ್ನು ಅರ್ಥಕೊಂಡು ಎಲ್ಲಿ ತಪ್ಪಾಯಿತು, ಏನು ತಪ್ಪಾಯಿತು, ನಾನು ಇನ್ನೂ ಬೆಟರಾಗಿ ಇದನ್ನು ಹೇಗೆ ಮಾಡ್ಬೋದಿತ್ತು, ಇದನ್ನು ಗಮನದಲ್ಲಿಟ್ಟು ಕೇವಲ ಆ ಪಾಠವನ್ನು ಕ್ಯಾರಿ ಮಾಡಿ ಮುಂದಿನ ಸನ್ನಿವೇಶಗಳಲ್ಲಿ ಆ ಪಾಠ ನೆನ್ಪಿಟ್ಕೊಂಡ್ರೆ ಸಾಕು. ಆ ಸನ್ನಿವೇಶ ನೆನ್ಪಿಟ್ಕೊಳ್ಳೋದು ಬೇಡ, ಆ ವ್ಯಕ್ತಿಯನ್ನು ನೆನ್ಪಿಟ್ಕೊಳ್ಳೋದು ಬೇಡ, ಆ ಒಂದು ಕಿರಿಕಿರನ್ನು ತಲೆಯಲ್ಲಿ ಕ್ಯಾರಿ ಮಾಡೋದೇ ಬೇಡ. ಈ ಸನ್ನಿವೇಶದಲ್ಲಿ ನಾನು ಏನು ಪಾಠ ಕಲಿತೆ, ಮುಂದಿನ ಸತಿ ನಾನು ಇಂಥ ಸಮಯದಲ್ಲಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ತೇನೆ, ಇದನ್ನು ಬೆಟರ್ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಧೈರ್ಯ ತಂದ್ಕೊಳ್ಬೇಕು. ನಮ್ಮನ್ನು ನಾವು ಮೊದಲು ಕ್ಷಮಿಸ್ಕೋಬೇಕು.
ನಮ್ಮನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಮೇಲೆ ನೋಡಿ ಜಗತ್ತು ನಿಮ್ಮನ್ನೆಲ್ಲ ಪ್ರತಿಯೊಂದು ವ್ಯಕ್ತಿನೂ ನಿಮ್ಮನ್ನು ಅರ್ಥ ಮಾಡ್ಕೋತಾರೆ. ಅರ್ಧಕ್ಕರ್ಧ ಸತಿ ನಾವೇನು ಹೇಳ್ತಿರ್ತೀವಿ, ಓ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ಯಾರಿಗೂ ನನ್ನ ಏನಂತ ಗೊತ್ತೇ ಆಗಲ್ಲ ಅಂತ ಯಾಕೆ ಅನ್ಕೋತೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ನಮಗೆ ನಾವು ಅರ್ಥ ಆಗಿರೋದಿಲ್ಲ. ಆ್ಯಂಡ್ ವಾತದೋಷ ದೃಷ್ಟಿಯಾದಾಗ ಕೇವಲ ನಿಮಗೆ ಮೈಕೈ ನೋವು, ಪ್ಯಾರಲಿಸಿಸ್ಸು ಇಷ್ಟೇ ಅಲ್ಲ, ವಾತದೋಷ ದೃಷ್ಟಿಯಾದಾಗ ನಿಮ್ಮಲ್ಲಿ ಆತಂಕ, ಗೊಂದಲ, ಕನ್ಫ್ಯೂಷನ್, ಕಿರಿಕಿರಿ, ಇರಿಟೇಬಿಲಿಟಿ, ರೆಸ್ಟ್ಲೆಸ್ನೆಸ್, ಓವರ್ ಥಿಂಕಿಂಗನ್ನು ಕೂಡ ಹೆಚ್ಚು ಮಾಡುತ್ತೆ. ದಯವಿಟ್ಟು ಎಲ್ಲ ಈ ರೀತಿಯ ಸಿಂಪ್ಟಮ್ಸನ್ನು ಮಾನಸಿಕ ಅಂತ ಅಂದ್ಕೋಬೇಡಿ. ಇಟ್ ಈಸ್ ಪ್ಯೂರ್ಲಿ ದೈಹಿಕ. ವಾತದೋಷ ಡಿಸ್ಟರ್ಬ್ ಆದಾಗ ಮಾನಸಿಕವಾದ ಇಂತಹ ಗೊಂದಲವನ್ನು ಕೊಟ್ಟೇ ಕೊಡುತ್ತೆ. ನೀವು ಅದಕ್ಕೆ ಅಂತ ಎಷ್ಟೇ ಸೈಕ್ಯಾಟ್ರಿಕ್ ಪಿಲ್ ತೊಗೊಳ್ತಾ ಓಡಾಡಿದ್ರು, ಎಷ್ಟೇ ಕೌನ್ಸಿಲಿಂಗ್ ತೊಗೊಳ್ತಾ ಇದ್ರು ಅಲ್ಲಿಗೆ ಸಾಲಲ್ಲ. ನಿಮ್ಮ ದೇಹದ ವಾತದೋಷಕ್ಕೆ ಚಿಕಿತ್ಸೆ ಆಗಲೇಬೇಕು. ವಾತದೋಷವನ್ನು ನಾವು ಬ್ಯಾಲೆನ್ಸ್ ಮಾಡೋದತ್ತ ಈ ಕೋಶ ಕ್ಲೆನ್ಸಿಂಗ್ ಮತ್ತು ಪಂಚಕರ್ಮ ಇದರ ಸಹಾಯ ತಗೊಳ್ಳೇಬೇಕು. ತಕ್ಷಣದಲ್ಲಿ ಇದಕ್ಕೆ ವಾತದೋಷದ ಬಗ್ಗೆ ನಾವು ಆ್ಯಕ್ಷನ್ ತೊಗೋಬೇಕೇ ಹೊರತಾಗಿ ಕೇವಲ ಅಯ್ಯೋ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಕೊರಗ್ತಾ ಇರೋದು ನಿಮ್ಮನ್ನು ಎಲ್ಲಿಗೂ ತೊಗೊಂಡು ಹೋಗಲ್ಲ. ನಿಂತಲ್ಲೇ ಜಾಗ್ ಮಾಡ್ದಂಗೆ, ನಿಂತಲ್ಲೇ ಕೈಕಾಲು ಬಡಿತಿರ್ತೇವೆ ಹೊರತು ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ. ಸ್ವಿಮ್ಮಿಂಗ್ ಮಾಡಬೇಕಂತಂದರೆ ಇದರ ಸಪೋರ್ಟನ್ನು ತೊಗೊಂಡು ವಾತದೋಷವನ್ನು ಬ್ಯಾಲೆನ್ಸಿಗೆ ತರಬೇಕು. ಆಗ ಡೆಫಿನೆಟ್ಲಿ ನಿಮ್ಮಲ್ಲಿರೋ ಓವರ್ ಥಿಂಕಿಂಗ್, ರೆಸ್ಟ್ಲೆಸ್ನೆಸ್ಸು, ಇರಿಟೇಬಿಲಿಟಿ, ಕಿರಿಕಿರಿ, ಸಂಶಯ, ಗೊಂದಲ, ಅನುಮಾನ, ಭಯ, ಆತಂಕ, ಉದ್ವೇಗ ಎಲ್ಲದನ್ನು ತೆಗೆದು ಹಾಕಲಿಕ್ಕೆ ಸಹಾಯ ಆಗುತ್ತೆ. ಓಕೆ.